ಸೈಕಲ್ ಕಲ್ತಿರೋ ಎಲ್ಲ ಹುಡುಗರಿಗೂ ಬೈಕ್ ಓಡಿಸೋ ಆಸೆ. ಬೈಕ್ನ ಬರೀ ಓಡಿಸ್ದೆ ಬೈಕ್ನ ಪ್ರೀತಿಸೋ ಎಲ್ಲ ಬೈಕರ್ಸ್ಗೂ ಒಂದೇ ಆಸೆ, ಅದೇ ಲದ್ದಾಖ್ ರೈಡ್. ಟಿ ವಿಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ಲದ್ದಾಖ್ ರೈಡ್ ನೋಡ್ತಾ ನೋಡ್ತಾ ನಾವು ಹೋಗೋಕ್ಕಾಗುತ್ತಾ ಅಂತ ಯಾರನ್ನಾರು ಡೌಟ್ ಕೇಳಿದರೆ ಅವರು ಹೇಳೋದು ಉತ್ತರ ಅಲ್ಲ, ಕೇಳೋದು ಪ್ರಶ್ನೆ. ಹೆಂಗೆ ಹೋಗೋದು, ಎಷ್ಟು ದಿನ ಆಗುತ್ತೋ, ಎಷ್ಟು ದುಡ್ಡು ಬೇಕೋ, ಯಾರ ಜೊತೆ ಹೋಗೋದು, ಕೆಲಸಕ್ಕೆ ರಜೆ ಸಿಕ್ಕುತ್ತಾ, ಮನೇಲಿ ಕಳಿಸ್ತಾರಾ, ನಿನ್ನ ಬೈಕ್ನೇ ತಗೊಂಡು ಹೋಗ್ತೀಯಾ ಅಥವಾ ಬಾಡಿಗೆ ಬೈಕ್ ಬೇಕಾ? ಅದರಲ್ಲೂ ಕೆಲವರು ಅದಕ್ಕೆ ರಾಯಲ್ ಎನ್ಫೀಲ್ಡ್ ಬೈಕೇ ಬೇಕು, ಟ್ರೈನಿಂಗ್ ಮಾಡ್ಕೋಬೇಕು, ಗೈಡ್ ಬೇಕು, ರಿಸರ್ಚ್ ಬೇಕು, ಮೆಕ್ಯಾನಿಕ್ ಕೆಲಸನೂ ಬರಬೇಕು, ಎಲ್ಲದಕ್ಕಿಂತ ಇಂಪಾರ್ಟೆಂಟು ಮೀಟ್ರ್ ಬೇಕು ಅಂತ ಹೇಳೋರೆ ಜಾಸ್ತಿ. ಹೀಗೆಲ್ಲ ಹೇಳೋರ ಮಧ್ಯೆ ಕೆಲವರು ಮೋಟಿವೇಟ್ ಮಾಡ್ತಾರೆ, ಈಗಲ್ದೆ ಇನ್ಯಾವಾಗ ಹೋಗ್ತೀಯ ಗುರು, ಹೋಗು, ಒಂದ್ಸತಿ ಆದಂಗಾಗಿ ನೋಡ್ಕೊಂಬಂದ್ಬಿಡು, ಅನಿಸ್ದಾಗ ಮಾಡಿಬಿಡ್ಬೇಕು ಇವೆಲ್ಲ ಅಂತ ಮೋಟಿವೇಟ್ ಮಾಡೋರು ಇರ್ತಾರೆ. ಸೊ ಇಂಥವ್ರ ಮಾತು ಕೇಳಿಕೊಂಡು ಕೊನೆಗೂ ನಾನು ಹೊರಟಿದ್ದು ಲದ್ದಾಖ್. ಸರಿ, ಲದ್ದಾಖ್ಗೆ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲರೂ ಕಂಪ್ನಿಗೆ ಕತೆ. ಎಲ್ಲರೂ ಏನು ಗುರು ಇಲ್ಲೇ ಬೆಟ್ಟಕ್ಕೆ ಹೋಗೋ ಥರ ಕರಿತಾ ಇದೆಯಾ, ಲದ್ದಾಖ್ ಅದು ಕಾಮಿಡಿ ಮಾಡಬೇಡ, ನಾವು ಹೋಗೋಕ್ಕಾಗಲ್ಲ, ರಜೆ ಸಿಕ್ಕಲ್ಲ ಅಂತ ಎಲ್ಲರೂ ಜಾರ್ಕೊಂಡ್ರು. ಬಟ್ ಹಠ ಬಿಡದೇ ಇರೋ ಕ್ಯಾರೆಕ್ಟರ್ ನಮ್ಮದು. ಯಾರು ಬರೆದಿದ್ರು ಸರಿ, ಒಬ್ಬನೇ ಹೋಗ್ತೀನಿ ಅಂತ IRCTCಲಿ ಡೆಲ್ಲಿಗೆ ಟ್ರೈನ್ ಟಿಕೆಟ್ ಬುಕ್ ಮಾಡೇ ಬಿಟ್ಟೆ. ಹೌದು, ಮೈಸೂರಿಂದ ಲದ್ದಾಖ್ ಹೋಗೋದು ಅದು ಸೋಲೋ ಅಂದಾಗ ಎಲ್ಲರೂ ಹೇಳಿದ್ದು ಡೆಲ್ಲಿ ಇಲ್ಲ ಚಂಡೀಗಢ್ಗೆ ಬೈಕ್ನ ಟ್ರಾನ್ಸ್ಪೋರ್ಟ್ ಮಾಡು, ಅಲ್ಲಿಂದ ರೈಡ್ ಮಾಡು, ಸೊ ಎನರ್ಜಿ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿದರು. ಅದು ಅಲ್ಲದೆ ನಂದು ಬೇರೆ ಫಸ್ಟ್ ಟೈಮ್ ಲದ್ದಾಖು, ಅದು ಸೋಲೋ. ಹಾಗಾಗಿ ನಾನು ಒಪ್ಕೊಂಡು ಟ್ರೈನ್ ಟಿಕೆಟ್ ಬುಕ್ ಮಾಡಿತ್ತು. ಟಿಕೆಟ್ ಏನೋ ಬುಕ್ ಆಯಿತು, ಆದರೆ ಟ್ರಿಪ್ ಅಂದಮೇಲೆ ಶಾಪಿಂಗ್ ಮಾಡಬೇಕು, ಅದು ಅಲ್ಲದೆ 20 ದಿನ ಟ್ರಿಪ್ ಅಂದರೆ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ನಾನು ಎಲ್ಲ ಐಟಮ್ಸ್ನ ಅಮೆಝಾನ್, ಡೆಕತ್ಲಾನ್ ಇನ್ನಿತರ ವೆಬ್ಸೈಟ್ಗಳಿಂದ ಆರ್ಡರ್ ಮಾಡಿಕೊಂಡೆ. ಜೊತೆಗೆ ಲದ್ದಾಖಲ್ಲಿ ಓಡಾಡೋಕ್ಕೆ ಪರ್ಮಿಟ್ ಕೂಡ ತೊಗೊಂಡೆ. ಹೌದು, ಲದ್ದಾಖಲ್ಲಿ ಓಡಾಡೋಕ್ಕೆ ಎನ್ವೈರ್ನಮೆಂಟ್ ಟ್ಯಾಕ್ಸ್ ಅಂತ ಕಟ್ಟಿ ಪರ್ಮಿಟ್ ತೊಗೋಬೇಕು. ಅದು ಆನ್ಲೈನಲ್ಲೇ ಸಿಕ್ಕುತ್ತೆ ಈಗ. ಮೊದಲು ಲದ್ದಾಖ್ ಹೋಗಿ ಗೌರ್ಮೆಂಟ್ ಆಫೀಸಲ್ಲಿ ತೊಗೋಬೇಕಿತ್ತು, ಈಗ ಆನ್ಲೈನಲ್ಲೇ ಸಿಕ್ಕುತ್ತೆ. ಅದು ರೆಡಿ ಮಾಡಿಕೊಂಡು ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೋಗಿ ಬೈಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ಕ್ಯಾಂಪಿಂಗ್ ಇಕ್ವಿಪ್ಮೆಂಟ್ಸ್ ಕೂಡ ಸ್ವಲ್ಪ ಬೈ ಮಾಡಿದೆ. ಸೋಲೋ ಕ್ಯಾಂಪಿಂಗ್ ಕೂಡ ಟ್ರೈ ಮಾಡೋ ಆಸೆ. ಕೊನೆಗೂ ಒಂದು ವಾರದಲ್ಲೇ ಆದಷ್ಟು ಎಲ್ಲ ಪ್ರಿಪ್ರೇಷನ್ ಮುಗಿಸಿ ಬೈಕ್ ಸರ್ವಿಸ್ ಕೂಡ ಮಾಡಿಸಿ ಟ್ರೈನ್ಗೆ ಹಾಕಿದೆ. ಅದೇ ಟ್ರೈನಲ್ಲಿ ನಾನು ಕೂಡ ಮೈಸೂರು ಟು ಡೆಲ್ಲಿ ಟ್ರಾವೆಲ್ ಮಾಡಿದೆ. ಡೆಲ್ಲಿಗೆ ಹೋಗಿದ್ದು ಇಂಪಾರ್ಟೆಂಟ್ ರೀಸನ್ ಏನಂದರೆ ಬೈಕ್ ಆ್ಯಕ್ಸಸರೀಸ್. ಅಲ್ಲಿ ಬಿಗ್ಗೆಸ್ಟ್ ಬೈಕ್ ಆ್ಯಕ್ಸಸರೀಸ್ ಮಾರ್ಕೆಟ್ ಇದೆ ಕರೋಲ್ ಬಾಗ್ ಅನ್ನೋ ಜಾಗದಲ್ಲಿ. ಸೊ ಅಲ್ಲಿ ಸ್ವಲ್ಪ ಬೈಕ್ಗೆ ಸಿಂಗಾರ ಮಾಡೋದು ಬಾಕಿ ಇತ್ತು. ಫೈನಲಿ ಗಂಟು ಮೂಟೆ ಸಮೇತ 48 ಗಂಟೆ ಟ್ರೈನ್ ಜರ್ನಿ ಮಾಡಿಕೊಂಡು ಡೆಲ್ಲಿ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ಬಂದಿಳಿದೆ. ಪ್ಲ್ಯಾಟ್ಫಾರ್ಮಲ್ಲೇ ಇಳಿದು ಎಲ್ಲ ಲಗೇಜ್ ಹೊತ್ಕೊಂಡು ಪಾರ್ಸಲ್ ಆಫೀಸ್ ತನಕ ನಡ್ಕೊಂಡು ಹೋದರೆ ಅಲ್ಲಿ ಪಾರ್ಸಲ್ ಆಫೀಸಲ್ಲಿ ಚೀಟಿ ಕೊಟ್ಟು ಕೂಡಲೇ ಸರ್ರು ಹೇಳಿದ್ದು, ಸರ್ ಆಪ್ಕಾ ಗಾಡಿ ಲೋಡ್ ನಹೀ ಹುವಾ ಹೈ ಸರ್. ಹಾಗೆ ಒಂದು ಸೆಕೆಂಡ್ ಶಾಕ್ ಆಗೋಯ್ತು. ಆಮೇಲೆ ಹೇಳಿದೆ, ಸರ್ ಇಲ್ಲ ಸರ್, ನಾನು ಲೋಡ್ ಮಾಡಿಸಿದೆ ಗಾಡಿನ, ಅವ್ರಿಗೆ ಹೇಳಿ ಮೈಸೂರಲ್ಲಿ ಲೋಡ್ ಮಾಡಿಸಿ ಬಂದಿದ್ದೀನಿ ಅಂತ ಹೇಳಿದೆ. ಅವಾಗ ಅವ್ರು ಹೇಳಿದರು, ಹಾಗಾದರೆ ಇನ್ನೂ ಮೋಸ್ಟ್ಲಿ ಟ್ರೈನ್ ಬಂದಿಲ್ಲ ಅನಿಸುತ್ತೆ, ಇಲ್ಲಿ ಆನ್ಲೈನಲ್ಲಂತೂ ತೋರಿಸ್ತಾ ಇಲ್ಲಪ್ಪ ನಿಮ್ಮ ಗಾಡಿ ಡೀಟೇಲ್ಸು ಅಂತ ಹೇಳಿದರು. ನಾನು ಅದಕ್ಕೆ, ಸರ್ ಇಲ್ಲ, ನಾನು ಅದೇ ಟ್ರೈನಲ್ಲೇ ಬಂದಿದ್ದೀನಿ, ಸೊ ಟ್ರೈನ್ ಕೂಡ ಬಂದಿದೆ, ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳಿದೆ. ಹಾಗಾದರೆ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಬೈಕ್ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ನಾನು ಸರಿ ಆಯಿತು ಅಂತ ಮತ್ತೆ ಲಗೇಜೆಲ್ಲ ಹೊತ್ಕೊಂಡು ಪ್ಲ್ಯಾಟ್ಫಾರ್ಮಲ್ಲಿ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನೋಡಿದೆ, ಅಲ್ಲಿ ನಿಂತಿತ್ತು ನನ್ನ KA09 ಡಾರ್ಲಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ. ಬೈಕ್ ನೋಡಿದ ಕೂಡಲೇ ನಿಟ್ಟುಸಿರು ಬಿಟ್ಟೆ. ಆಮೇಲೆ ಹತ್ತತ್ರ 1 ಅವರ್ ಪ್ರೋಸೆಸ್ ಮಾಡಿ ಕೊನೆಗೂ ನನ್ನ ಕೈಗೆ ಗೇಟ್ ಪಾಸ್ ಕೊಟ್ಟರು. ಗೇಟ್ ಪಾಸ್ ಏನೋ ಸಿಕ್ತು. ಬೈಕ್ನ ಇವಾಗ ತಳ್ಕೊಂಡು ಬರೋದೇ ಚಾಲೆಂಜಿಂಗು. ಹತ್ತತ್ರ 1 ಕಿಲೋಮೀಟ್ರ್ ಉದ್ದ ಇರೋ ಆ ಪ್ಲ್ಯಾಟ್ಫಾರ್ಮಲ್ಲಿ ನಾನು 140 kg ಬೈಕ್ನ ತಳ್ಕೊಂಡು ಬರೋದು ತುಂಬ ಕಷ್ಟದ ಕೆಲಸ. ಕೊನೆಗೂ ಲಗೇಜ್ನು ಹಾಕ್ಕೊಂಡು ಬೈಕ್ನ ತಳ್ಕೊಂಡು ಅದೇ ಜೋಶಲ್ಲಿ ಬಂದೆ ಹೊರಗಡೆ ರೈಲ್ವೆ ಸ್ಟೇಷನಿಂದ 8:30 ಆಗೋದು. ಪೆಟ್ರೋಲ್ಗೆ ಒಂದಷ್ಟು ಜುಗಾಡ್ ಮಾಡಿ ಕೊನೆಗೂ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಗಾಡಿಗೆ ರೈಲ್ವೆ ಸ್ಟೇಷನಿಂದ ಹೊರಗಡೆ ಓಡಿಸ್ಕೊಂಡು ಬಂದು ಇನ್ನೇನು ಕರೋಲ್ ಬಾಗ್ ತಲುಪಿದೆ. ಒಂದು 9:30 ಆಗೋಯ್ತು. ಆಗ ಬುಕ್ ಮಾಡಿದ ಓಯೋ ರೂಮಲ್ಲಿ ಹೋಗಿ ಕೇಳಿದೆ, ಸರ್ ನನ್ನ ರೂಮ್ ಬುಕ್ಕಿಂಗ್ ಇದೆ ಅಂತ. ಅವರು, ಸರ್ ನಿಮ್ಮ ಹೆಸರು ಹೇಳಿ ಅಂತ ಹೇಳಿ ID ಕಾರ್ಡ್ ಇಸ್ಕೊಂಡು ಆಮೇಲೆ ಹೇಳಿದ್ದು ಡಬಲ್ ರೇಟ್. ಡೆಲ್ಲಿಲಿ ಈ ಥರ ಸ್ಕ್ಯಾಮ್ ಕಾಮನ್. ನಾವು ಬುಕ್ ಮಾಡಿದಾಗ ಒಂದು ರೇಟ್ ಇರುತ್ತೆ, ಅಲ್ಲೋಗಿ ಪೇ ಮಾಡಬೇಕಾದ್ರೆ ಡಬಲ್ ರೇಟ್ ಕೇಳ್ತಾರೆ. ಅದು ಆನ್ಲೈನಲ್ಲಿ ಕೂಡ ಚೇಂಜ್ ಕೂಡ ಆಗುತ್ತೆ ನಾವು ಅಲ್ಲಿ ಹೋಗೋ ಅಷ್ಟರಲ್ಲಿ. ಸೊ ಆಯಿತು, ಇದ್ದಂಗಿರಲಿ, ಇವತ್ತೊಂದು ದಿನ ರಾತ್ರಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ 1500 ರೂಪಾಯಿ ಕೊಟ್ಟು ಸ್ಟೇ ಮಾಡಿದೆ. ಡೆಲ್ಲಿಲಿ ಹೆವಿ ಶೆಕೆ ಇತ್ತು, ಆದರೂ ಟಯರ್ಡ್ ಆಗಿದ್ದರಿಂದ ಬೇಗ ನಿದ್ದೆ ಬಂತು. ಇನ್ನೇನು ಬೆಳಗ್ಗೆ ಎದ್ದು ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ನೋಡಿದಾಗ ನನಗೆ ಗೊತ್ತಾಯಿತು ನನ್ನ ಸ್ಯಾಡಲ್ ಬ್ಯಾಗ್ ಕಟ್ಟಾಗಿತ್ತು ಅಂತ.
ಸೊ ಬೈಕ್ನ ಸ್ಯಾಡಲ್ ಬ್ಯಾಗ್ ಕಟ್ ಆಗಿದ್ದರಿಂದ ನಾನು ಇಮಿಡಿಯೇಟ್ಲಿ ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡಬೇಕಾಗಿತ್ತು. ಹೆಂಗೋ ಆನ್ಲೈನಲ್ಲಿ ನನಗೆ ಸಿಕ್ಕ ಬೈಕರ್ ಫ್ರೆಂಡ್ ಒಬ್ಬರು ಮನೆಗೆ ಹೋಗಿ ಅಲ್ಲಿ ಸ್ಯಾಡಲ್ ಬ್ಯಾಗ್ ಹಾಗೂ ಟಾಪ್ ಬಾಕ್ಸ್ ಅವ್ರ ಹತ್ರನೇ ತೊಗೊಂಡೆ. ಟಾಪ್ ಬಾಕ್ಸು ಸ್ಯಾಡಲ್ ಬ್ಯಾಗ್ ಏನೋ ತೊಗೊಂಡೆ. ಅದನ್ನ ಫಿಟ್ ಮಾಡ್ಸೋಕ್ಕೆ ಮತ್ತೆ ವಾಪಸ್ ಕರೋಲ್ ಬಾಗ್ಗೆ ಬಂದು ಎಲ್ಲವೂ ಫಿಟ್ಟಿಂಗ್ಸ್ ಮಾಡಿಸೋ ಅಷ್ಟರಲ್ಲಿ ಸಂಜೆ 7:30 ಆಗೋಯ್ತು. ಮ್ಯಾಪ್ ಹಾಕಿ ನೋಡಿದಾಗ ಗೊತ್ತಾಯಿತು ಈಗ ಮನಾಲಿ ಅಲ್ಲಿಂದ 507 ಕಿಲೋಮೀಟ್ರ್ ಇತ್ತು ಅಂತ. 500 ಕಿಲೋಮೀಟ್ರು 7:30 ಸಂಜೆಗೆ ಸ್ಟಾರ್ಟ್ ಮಾಡಿದರೆ ನಾನು ಅರ್ಧ ದಾರಿ ತಲುಪೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗುತ್ತೆ. ಅಲ್ಲಿ ಸ್ಟೇ ಮಾಡಿಬಿಟ್ಟು ಅರ್ಲಿ ಮಾರ್ನಿಂಗ್ ಮನಾಲಿಗೆ ಹೋಗ್ಬಿಡೋಣ ಅಂಥೇಳಿ ಕೊನೆಗೂ ಡೆಲ್ಲಿಯಿಂದ ರಾತ್ರಿ ಹೊರಟೆ ಬಿಟ್ಟು ಡೆಲ್ಲಿ ಟ್ರಾಫಿಕ್ ದಾಟ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಸಾಕಾಯಿತು. ಆಮೇಲೆ ಹೈವೇ ಅಂತೂ ಸಿಕ್ತು ಆದರೂ ಟ್ರಾಫಿಕ್ ಅಂತೂ ಮುಗಿಲಿಲ್ಲ. ಓಡಿಸ್ತಾ ಹೈವೇಲಿ ಕೊನೆಗೂ ಕಾಡು ಮೇಡು ರೋಡ್ಗಳೆಲ್ಲ ಸಿಕ್ತು ಮಧ್ಯ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೈವೇನೇ ಇದೆ ಫುಲ್ ಮನಾಲಿ ತನಕ ಅಂತ ಅಂದ್ಕೊಂಡೆ. ಆದರೆ ಒಂದಷ್ಟು ಇಂಟೀರಿಯರ್ ವಿಲೇಜ್ ರೋಡ್ ಕೂಡ ಸಿಕ್ತು. ಓಡಿಸ್ತಾ ಮಧ್ಯರಾತ್ರಿ ಆಗಿದ್ದೇ ಗೊತ್ತಾಗಲಿಲ್ಲ. ದಾರಿ ಉದ್ದಕ್ಕೂ ಜೊತೆಗಿದ್ದ ಕಾರು ಬೈಕ್ಗಳು ಕಡಿಮೆ ಆಗ್ತಾ ಬರೀ ಟ್ರಕ್ಕು ಲಾರಿಗಳು ಮಾತ್ರ ಕಾಣಿಸ್ತಾ ಇದ್ದಾಗ ಗೊತ್ತಾಯಿತು ಈಗ ಮಧ್ಯರಾತ್ರಿ ಆಗಿದೆ ಅಂತ. ಇನ್ನು ಮುಂದೆ ಹೋಗ್ತಾ ಲಾರಿಗಳು ಕಡಿಮೆ ಆಗಿ ಖಾಲಿ ರೋಡೇ ಇತ್ತು. ಡೆಲ್ಲಿಯಿಂದ ಪಾನಿಪತ್, ಕರ್ನಲ್, ಕುರುಕ್ಷೇತ್ರ, ಅಂಬಾಲಾ, ರೂಪ್ನಗರ್, ಬಿಲಾಸ್ಪುರ್ ಹೀಗೆ ಊರುಗಳು ಸಿಗ್ತಾನೆ ಇತ್ತು. ಆದರೂ ಯಾಕೋ ಎಲ್ಲೂ ನೈಟ್ ಸ್ಟೇ ಮಾಡೋ ಮನಸ್ಸೇ ಬರಲಿಲ್ಲ. ಹೀಗೆ ಹೈವೇನೇ ಇದೆ ಮನಾಲಿ ತನಕ, ಹೋಗೇ ಬಿಡೋಣ ರಾತ್ರಿ ಅಂತ ಮುಂಡು ಧೈರ್ಯ ಮಾಡಿಕೊಂಡು ಹೊರಟೇ ಬಿಟ್ಟೆ. ಅಲ್ಲಲ್ಲಿ ವಾಟರ್ ಬ್ಯಾಗಲ್ಲಿ ನೀರು ಕುಡಿತಾ, ಅಲ್ಲಲ್ಲಿ ಚಾಯ್ ಕುಡಿತಾ ಮುಂದೆ ಹೊರಟೇ ಬಿಟ್ಟೆ. ಆದರೆ ಬಿಲಾಸ್ಪುರ್ ಆದಮೇಲೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ಅಲ್ಲಿ ಎಲ್ಲ ಸ್ಟೇ ಮಾಡೋ ಆಪ್ಷನ್ ಎಲ್ಲ ಇರಲಿಲ್ಲ. ಸೊ ಧೈರ್ಯ ಮಾಡಿ ನೈಟ್ ಟೈಮ್ ಅಲ್ಲೇ ಘಾಟ್ ಕ್ರಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಟೆ. ತುಂಬ ಟನಲ್ಸ್ ಮಾಡಿರೋದ್ರಿಂದ ಕರ್ವ್ಸ್ ಸ್ವಲ್ಪ ಕಮ್ಮಿ ಇದೆ. ಆದರೂ ಲ್ಯಾಂಡ್ ಸ್ಲೈಡ್ಸ್, ವೆಟ್ ರೋಡ್, ಫಾಗ್ ಮತ್ತು ಕತ್ಲು ಇದೇ ನನ್ನ ಚಾಲೆಂಜ್ ಆಗಿತ್ತು. 3 ಗಂಟೆ ರಾತ್ರಿಲಿ ಅರ್ಧ ಘಾಟ್ ಹತ್ತಿ ಮಧ್ಯ ಕಾಡು ತಲುಪಿದೆ. ನನ್ನ ಮುಂದಿನ ಜರ್ನಿ ಹಾಗೂ ಚಾಲೆಂಜಸ್ಗೆ ನೆಕ್ಸ್ಟ್ ಎಪಿಸೋಡ್ ಖಂಡಿತ ನೋಡಿ. ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ, ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ. ಸೊ ಹಾಗಾಗಿ ಆ ಸೈಡ್ ರೋಡ್ ಮುಚ್ಚಿದ್ದಾರೆ. ಬಂಡೆಗಳು ಉಳ್ಕೊಂಡು ಬಂದು ಬಿದ್ದಿದೆ ಲ್ಯಾಂಡ್ ಸ್ಲೈಡು. ಫೋರ್ಸಿಗೆ ಕೊರ್ಕೊಂಡು ರೋಡು ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅರ್ಧ.